ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಎಸ್ಟಿ ಮೀಸಲಾತಿಗಾಗಿ ಬೆಂಗಳೂರಿನಲ್ಲಿ ಕುರುಬರ ಶಕ್ತಿ ಪ್ರದರ್ಶನ. ಕುರುಬರ ಪರಿಶಿಷ್ಟ ಹೋರಾಟಕ್ಕೆ ಯಾರ್ಯಾರ ಬೆಂಬಲ ಸಿಕ್ಕಿದೆ? ಉತ್ತರಾಖಂಡ್ನಲ್ಲಿ ದಿಢೀರ್ ಹಿಮ ಸುನಾಮಿಯಿಂದ ಸೃಷ್ಟಿಯಾದ ಅವಾಂತರಗಳೇನು? ಚುನಾವಣೆಯನ್ನ ಎದುರಿಸಲಿರೋ ಅಸ್ಸಾಂನಲ್ಲಿ ನಮೋ ಮೇನಿಯಾ ಹೇಗಿದೆ? ಮೀಸಲಾತಿಗಾಗಿ ಬೆಂಗಳೂರಿನಲ್ಲಿ ಕುರುಬರ ಶಕ್ತಿ ಪ್ರದರ್ಶನ ಹೇಗಿದೆ? ಸಮಾವೇಶದಲ್ಲಿ ಕುರುಬ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದು ಹೇಗೆ? ಸಮುದಾಯದ ಹೋರಾಟದಿಂದಾಗಿ ದೂರ ಉಳಿದ ಸಿದ್ದರಾಮಯ್ಯ ಬಗ್ಗೆ ಶ್ರೀಗಳು ಮೌನ ಮುರಿದಿದ್ದು ಯಾಕೆ? ನೋಡೋಣ ಕುರುಬ ಕಹಳೆ ನ್ಯೂಸ್ ಟಾಪ್ 9ನಲ್ಲಿ. ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಕುರುಬರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದು ಬೃಹತ್ ಸಮಾವೇಶ ನಡೆಸುತ್ತಿದ್ದಾರೆ. ಮಾದಾವರ ಬಳಿಯ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಕಾಗಿನೆಲೆ ನಿರಂಜನಾನಂದಪುರಿ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ಸಚಿವ ಕೆಎಸ್ ಈಶ್ವರಪ್ಪ, ಮಾಜಿ ಸಚಿವ ಎಚ್ಎಂ ರೇವಣ್ಣ ಮುಂದಾಳತ್ವದಲ್ಲಿ ಸಮಾವೇಶ ಆಯೋಜಿಸಲಾಗಿದೆ. ಕುರುಬ ಸಮುದಾಯದ ರಾಜಕಾರಣಿಗಳು, ಮಠಾಧೀಶರು ಸೇರಿದಂತೆ ಸಮಾವೇಶದಲ್ಲಿ ಲಕ್ಷಾಂತರ ಕುರುಬ ಸಮುದಾಯದವರು ಭಾಗಿಯಾಗಿದ್ದಾರೆ. ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಕುರುಬ ಸಮುದಾಯದ ಜನನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಮಾದಾವರ ಬಳಿಯ ಬಿಐಇಸಿ ಮೈದಾನದಲ್ಲಿ ಕಾಗಿನೆಲೆ ನಿರಂಜನಾನಂದಪುರಿ ಶ್ರೀ ನೇತೃತ್ವದಲ್ಲಿ ಸಮಾವೇಶ ನಡೀತಾ ಇದೆ. ಸಮಾವೇಶದಲ್ಲಿ ಸಚಿವರಾದ ಕೆಎಸ್ ಈಶ್ವರಪ್ಪ, ಎಂಟಿಬಿ ನಾಗರಾಜ್, ಆರ್ ಶಂಕರ್, ಭೈರತಿ ಬಸವರಾಜ್, ಮಾಜಿ ಸಚಿವರಾದ ಎಚ್ಎಂ ರೇವಣ್ಣ, ಎಚ್ ವಿಶ್ವನಾಥ್ ಸೇರಿದಂತೆ ಹಲವು ಕುರುಬ ನಾಯಕರು ಭಾಗಿಯಾಗಿದ್ದಾರೆ. ಮಾದಾವರದ ಬಿಐಇಸಿ ಮೈದಾನದಲ್ಲಿ ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಕುರುಬರ ಸಮಾವೇಶ ನಡೀತಾ ಇತ್ತು. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಆಗಿದೆ. ಗಂಟೆಗಳ ಕಾಲ ನಿಂತಲ್ಲಿ ನಿಂತ ವಾಹನ ಸವಾರರು ಪರದಾಡ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಸಮಾವೇಶ ನಡೀತಾ ಇದ್ದು ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಆಗಮಿಸ್ತಾ ಇದ್ದಾರೆ. ಮನೆಗೊಬ್ಬ ಕುರುಬಣ್ಣ ಸಮಾವೇಶಕ್ಕೆ ಬಾರಣ್ಣ ಅಂತ ಸಮಾವೇಶದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ. ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಆಗ್ರಹಿಸಿ ಜನವರಿ 15ರಂದು ಕಾಗಿನೆಲೆಯಿಂದ ಪಾದಯಾತ್ರೆ ಆರಂಭ ಆಗಿತ್ತು. ಸುದೀರ್ಘ 20 ದಿನಗಳ ಕಾಲ ಪಾದಯಾತ್ರೆ ಫೆಬ್ರವರಿ 4ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿತ್ತು. ಕಾಗಿನೆಲೆ ಶ್ರೀಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸಲಾಗಿತ್ತು. ಇಂದು ತುಮಕೂರು ರಸ್ತೆಯ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಸಮಾವೇಶ ನಡೀತಾ ಇದ್ದು ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ. ಪಾದಯಾತ್ರೆಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ ಅಂತ ಕಾಗಿನೆಲೆಯ ಜಗದ್ಗುರು ನಿರಂಜನಾನಂದಪುರಿ ಶ್ರೀಗಳು ಹೇಳಿದರು. ಇಂದಿನ ಸಮಾವೇಶಕ್ಕೆ ಅಸಂಖ್ಯಾತ ಕುರುಬರು ಬಂದಿರುವುದು ಖುಷಿ ವಿಚಾರ. ಎಸ್ಟಿ ಮೀಸಲಾತಿಗೆ ಸೇರಿಸೋಕೆ ನಡೀತಾ ಇರುವಂತಹ ಸಮಾವೇಶಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದು ಜಗದ್ಗುರು ನಿರಂಜನಾನಂದಪುರಿ ಶ್ರೀಗಳು ತಿಳಿಸಿದರು. ಆದರೆ ಸಿದ್ದರಾಮಯ್ಯನವರ ಗೈರಿನ ಬಗ್ಗೆ ಶ್ರೀಗಳು ಮೌನ ವಹಿಸಿದರು. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯ ಮಾದಾವರದಲ್ಲಿ ಕುರುಬರ ಸಮಾವೇಶ ಹಿನ್ನೆಲೆ ಭಾರೀ ಟ್ರಾಫಿಕ್ ಜಾಮ್ ಆಗಿದೆ. ಹೀಗಾಗಿ ಕೆಲವು ಮಾರ್ಗಗಳ ಬದಲಾವಣೆ ಮಾಡಲಾಗಿದೆ. ತುಮಕೂರು ರಸ್ತೆ ಮೂಲಕ ಹೈದರಾಬಾದ್ ರಸ್ತೆ ತಲುಪಬೇಕಾದ್ರೆ ಡಾಬಸ್ಪೇಟೆ, ದೊಡ್ಡಬಳ್ಳಾಪುರ ಏರ್ಪೋರ್ಟ್ ರಸ್ತೆ ಮೂಲಕ ತಲುಪಬೇಕಿದೆ. ಇನ್ನು ಹೈದರಾಬಾದ್ ರಸ್ತೆಯಿಂದ ತುಮಕೂರು ರಸ್ತೆ ಪ್ರವೇಶಿಸುವವರು ಏರ್ಪೋರ್ಟ್ ರಸ್ತೆ, ದೊಡ್ಡಬಳ್ಳಾಪುರ, ಡಾಬಸ್ಪೇಟೆ ಮಾರ್ಗವಾಗಿ ತುಮಕೂರು ರಸ್ತೆಯನ್ನು ತಲುಪಬೇಕು. ತುಮಕೂರು ರಸ್ತೆಯಿಂದ ಹೊಸೂರು ಹಾಗೂ ಮೈಸೂರು ಮಾರ್ಗ ಪ್ರವೇಶಿಸಬೇಕಾದಲ್ಲಿ ಡಾಬಸ್ಪೇಟೆ, ಗುಡೆಮಾರನಹಳ್ಳಿ, ಹ್ಯಾಂಡ್ ಪೋಸ್ಟ್, ಮಾಗಡಿ ರಸ್ತೆ, ನೈಸ್ ರೋಡ್ ಮೂಲಕ ಹೊಸೂರು ರಸ್ತೆ ಸಂಪರ್ಕಿಸಬಹುದು. ಕುರುಬ ಸಮುದಾಯದ ಮೀಸಲಾತಿ ಸಮಾವೇಶದಲ್ಲಿ ವಿವಿಐಪಿ ಜಾಗಕ್ಕೆ ಬಿಡುವಂತೆ ಗೊರವಯ್ಯಗಳು ಒತ್ತಾಯಿಸಿದರು. ಸುಮಾರು 150 ಮಂದಿಯಷ್ಟು ಇದ್ದಂತಹ ಗೊರವಯ್ಯಗಳನ್ನ ಪಾಸ್ ಇಲ್ಲದೆ ಬಿಡುವುದಿಲ್ಲ ಅಂತ ಪೊಲೀಸರು ತಡೆದರು. ಈ ವೇಳೆ ಸ್ವಾಮೀಜಿಗಳನ್ನ ಕರೆಸಿ ನಾವು ಗೊರವಯ್ಯಗಳು ಅಂತ ಪೊಲೀಸರ ಜೊತೆ ವಾಗ್ವಾದ ನಡೆಸಿದರು. ಬಳಿಕ ಸ್ಥಳಕ್ಕೆ ಸಚಿವ ಕೆಎಸ್ ಈಶ್ವರಪ್ಪ ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ನಡೀತಾ ಇರುವಂತಹ ಸಮಾವೇಶದಲ್ಲಿ ನೂರಾರು ಸಂಖ್ಯೆಯಲ್ಲಿ ಗೊರವಯ್ಯಗಳು ಭಾಗಿಯಾಗಿದ್ದರು. ಈ ವೇಳೆ ಟಿವಿ9 ಜೊತೆ ಮಾತನಾಡಿದ ಗೊರವಯ್ಯಗಳು, ನಾವು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ. ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕಾಗಿದೆ. ಹೀಗಾಗಿ ನಮ್ಮ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿದರು. ಬೇಗೂರಿನ ಬಳಿಕ ಕೆಂಗೇರಿ ಬಳಿ ಚಿರತೆ ಸೃಷ್ಟಿಸಿದ ಆತಂಕ ಹೇಗಿದೆ? ತಮಿಳುನಾಡು ಪ್ರವೇಶಕ್ಕೆ ಚಿನ್ನಮ್ಮ ಮಾಡಿರೋ ಪ್ಲಾನ್ ಏನು? ತುರಹಳ್ಳಿ ಅರಣ್ಯದಲ್ಲಿ ಟ್ರೀ ಪಾರ್ಕ್ಗೆ ಸ್ಥಳೀಯರ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಯಾಕೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ.
ಬೆಂಗಳೂರಿನ ಕೆಂಗೇರಿ ಬಳಿ ಚಿರತೆ ಕಾಣಿಸಿಕೊಂಡಿದ್ದು ಮನೆಯಿಂದ ಹೊರಬರೋದಕ್ಕೂ ಜನರು ಹೆದರುತ್ತಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭೀಮನಕುಪ್ಪೆಯಲ್ಲಿ ನಾಯಿಯ ಮೇಲೆ ಚಿರತೆ ದಾಳಿ ಮಾಡಿದ್ದು ಸ್ಥಳೀಯ ನಿವಾಸಿಗಳು ಪ್ರಾಣ ಕೈಯಲ್ಲಿ ಹಿಡಿದುಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ರಾತ್ರಿಯಾದ್ರೆ ಸಾಕು ಒಂಟಿ ಚಿರತೆ ಓಡಾಟ ಶುರು ಮಾಡಲಿದ್ದು ಮನೆ ಮುಂದಿದ್ದ ನಾಯಿಯನ್ನ ಬೇಟೆಯಾಡಿದೆ. ಹೀಗಾಗಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಅಳವಡಿಸಿದ್ದಾರೆ. ಜೈಲಿನಿಂದ ಬಿಡುಗಡೆಯಾದ ಬಳಿಕ ದೇವನಹಳ್ಳಿಯ ಕೋಡುಗುರ್ಕಿ ಬಳಿಯ ರೆಸಾರ್ಟ್ನಲ್ಲಿರುವ ವಿಕೆ ಶಶಿಕಲಾ ನಟರಾಜನ್ ನಾಳೆ ಚೆನ್ನೈಗೆ ತೆರಳಲಿದ್ದಾರೆ. ಹೀಗಾಗಿ ರೆಸಾರ್ಟ್ನತ್ತ ತಮಿಳುನಾಡಿನ ಕಾರುಗಳು ಆಗಮಿಸ್ತಾ ಇದೆ. ಅಪಾರ ಬೆಂಬಲಿಗರ ಜೊತೆ ತೆರಳಲು ವಿಕೆ ಶಶಿಕಲಾ ಪ್ಲಾನ್ ಮಾಡಿದ್ದಾರೆ. ಆದರೆ ರ್ಯಾಲಿ ಮೂಲಕ ತೆರಳಲು ರಾಜ್ಯದಲ್ಲಿ ಅವಕಾಶವಿಲ್ಲ. ಅಲ್ಲದೆ ತಮಿಳುನಾಡು ನೋಂದಣಿಕಾರಿಗೆ ತಡೆ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ನಂಬರ್ ಪ್ಲೇಟ್ ತೆಗೆದುಹಾಕಿ ತಮಿಳುನಾಡಿನ ಕಾರುಗಳು ರೆಸಾರ್ಟ್ನತ್ತ ಬರ್ತಿವೆ. ವಿಕೆ ಶಶಿಕಲಾ ನಟರಾಜನ್ ವಾಸ್ತವ್ಯವಿರೋ ರೆಸಾರ್ಟ್ ಬಳಿ ಅಪಾರ ಬೆಂಬಲಿಗರು ಅಭಿಮಾನಿಗಳು ಆಗಮಿಸಿದ್ದಾರೆ. ರೆಸಾರ್ಟ್ ಒಳಗೆ ಬೆಂಬಲಿಗರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಹೀಗಾಗಿ ರೆಸಾರ್ಟ್ ಮುಂದೆಯೇ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಇನ್ನು ಎಐಎಡಿಎಂಕೆ ಬಾವುಟ ಬಳಸಲು ಶಶಿಕಲಾ ತೀರ್ಮಾನ ಮಾಡಿದ್ದಾರೆ. ಎಐಎಡಿಎಂಕೆ ಬಾವುಟದ ವಾಹನದಲ್ಲಿ ತೆರಳಿದ್ದಕ್ಕೆ ವಿವಾದವಾಗಿತ್ತು. ಹೀಗಾಗಿ ನಾಳೆ ಎಐಎಡಿಎಂಕೆ ಬಾವುಟ ಬಳಸಿ ತಮಿಳುನಾಡು ಎಂಟ್ರಿಗೆ ಪ್ಲಾನ್ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಸಂಬಂಧಿ ಸಿದ್ಧಾರ್ಥ್ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದ್ದು ಕೊಲೆ ಹಿಂದಿನ ರಹಸ್ಯ ಕೆದಕಿದಷ್ಟು ಬಯಲಾಗ್ತಾ ಇದೆ. ಆಸ್ತಿಗಾಗಿ ಮಲತಾಯಿಯೇ ಮರ್ಡರ್ ಮಸಲತ್ತು ಮಾಡಿದ್ದು ಪೊಲೀಸರ ತನಿಖೆಯಿಂದ ಸ್ಫೋಟಕ ಸತ್ಯ ಬಯಲಾಗಿದೆ. 500 ಕೋಟಿ ಆಸ್ತಿಗಾಗಿ ಸಿದ್ಧಾರ್ಥ್ ಕೊಲೆಯಾಗಿದ್ದು ಅಮೃತಹಳ್ಳಿ ಪೊಲೀಸರು ತನಿಖೆ ನಡೆಸುವ ವೇಳೆ ಅಸಲಿಯತ್ತು ಬಹಿರಂಗವಾಗಿದೆ. ಸಿದ್ಧಾರ್ಥ್ ತಂದೆ ದೇವೇಂದ್ರ ಸಿಂಗ್ ಬಳಿ ಅಪಾರ ಪ್ರಮಾಣದ ಆಸ್ತಿ ಇದೆ. ಹೀಗಾಗಿ ಕೋಟಿ ಮೌಲ್ಯದ ಆಸ್ತಿಯನ್ನ ಪುತ್ರ ಸಿದ್ಧಾರ್ಥ್ ಹೆಸರಲ್ಲಿ ದೇವೇಂದ್ರ ಸಿಂಗ್ ಮಾಡಿಟ್ಟಿದ್ರು. ಚಂಡೀಗಢ, ಚೆನ್ನೈ, ಬೆಂಗಳೂರು ಸೇರಿದಂತೆ ಹಲವೆಡೆ ಆಸ್ತಿ ಇದೆ. ಈ ಕೋಟಿಗಟ್ಟಲೆ ಆಸ್ತಿಯೇ ಸಿದ್ಧಾರ್ಥ್ ಕೊಲೆಗೆ ಕಾರಣವಾಗಿದೆ. ಆಸ್ತಿ ಆಸೆಗೆ ಬಿದ್ದವರಿಂದಲೇ ಸಿದ್ಧಾರ್ಥ್ ಕೊಲೆಯಾಗಿದ್ದು ತನಿಖೆ ವೇಳೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ. ಸಿದ್ಧಾರ್ಥ್ ಹೆಸರಿನಲ್ಲಿದ್ದ 500 ಕೋಟಿ ಆಸ್ತಿ ಮೇಲೆ ಮಲತಾಯಿ ಇಂದು ಚೌಹಾಣ್ ಸಿಂಗ್ ಕಣ್ಣು ಬಿದ್ದಿತ್ತು. ಹೀಗಾಗಿ ಮಲತಾಯಿಯಿಂದಲೇ ಹತ್ಯೆಗೆ ಸ್ಕೆಚ್ ನಡೆದಿತ್ತು. ಪೊಲೀಸರ ತನಿಖೆ ವೇಳೆ ಆಸ್ತಿ ಲಪಟಾಯಿಸುವ ಸ್ಕೆಚ್ ಬಹಿರಂಗವಾಗಿದೆ. ಕೊಲೆಯಲ್ಲಿ ಮಲತಾಯಿ ಪಾತ್ರ ಪಕ್ಕಾ ಆಗ್ತಿದ್ದಂತೆ ಇಂದು ಚೌಹಾಣ್ ಬಂಧಿಸಿ ವಿಚಾರಣೆ ನಡೆಸಿದಾಗ ಆಸ್ತಿ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ತಿರುಪತಿ ಬಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಸಿದ್ಧಾರ್ಥ್ ಕೊಲೆ ಆರೋಪಿ ಶ್ಯಾಮ್ ರೆಡ್ಡಿಗೂ ಇಂದು ಚೌಹಾಣ್ಗೂ ಅಕ್ರಮ ಸಂಬಂಧ ಇತ್ತು ಎನ್ನಲಾಗಿದ್ದು ಪೊಲೀಸರ ತನಿಖೆ ವೇಳೆ ಶ್ಯಾಮ್ ಇಂದು ಪ್ರೇಮ್ ಕಹಾನಿ ಬಯಲಾಗಿದೆ ಅಂತ ಹೇಳಲಾಗ್ತಿದೆ. ಸಿದ್ಧಾರ್ಥ್ ತಂದೆ ದೇವೇಂದ್ರರನ್ನ ಅಮೃತಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ವೇಳೆ ಗೊಂದಲದ ಹೇಳಿಕೆ ನೀಡುತ್ತಿದ್ದಾರೆ. ಪ್ರತಿ ಬಾರಿ ವಿಚಾರಣೆ ವೇಳೆ ಒಂದೊಂದು ರೀತಿ ಉತ್ತರಿಸ್ತಾ ಇದ್ದು ದೇವೇಂದ್ರ ನೀಡಿದಂತಹ ಹೇಳಿಕೆ ಮೇಲೆ ಪೊಲೀಸರು ಅನುಮಾನಗೊಂಡಿದ್ದಾರೆ. ಅಲ್ಲದೆ ತನಿಖೆ ವೇಳೆ ಆರೋಪಿ ಜೊತೆ ಸಂಪರ್ಕ ಹೊಂದಿರುವುದು ಕೂಡ ಪತ್ತೆಯಾಗಿದೆ. ಹೀಗಾಗಿ ಪೊಲೀಸರಿಂದ ಸಿದ್ಧಾರ್ಥ್ ತಂದೆಯನ್ನ ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇದ್ದು ಸಂಪೂರ್ಣ ವಿಚಾರಣೆಯ ನಂತರ ಮತ್ತಷ್ಟು ಮಾಹಿತಿ ಬಯಲಾಗೋ ಸಾಧ್ಯತೆ ಇದೆ. ಸಿದ್ಧಾರ್ಥ್ ಹತ್ಯೆ ಬಳಿಕ ಹಣದ ಜೊತೆ ಎಸ್ಕೇಪ್ ಆಗಲು ಇಂದು ಚೌಹಾಣ್ ಸ್ಕೆಚ್ ಹಾಕಿದ್ಲು. ಸಿದ್ಧಾರ್ಥ್ ತಂದೆ ದೇವೇಂದ್ರರನ್ನ ಬಿಟ್ಟು ಶ್ಯಾಮ್ ರೆಡ್ಡಿ ಜೊತೆ ತೆರಳಲು ಇಂದು ಸಿದ್ಧತೆ ನಡೆಸಿದ್ಲು. ಅಲ್ಲದೆ ಸಿದ್ಧಾರ್ಥ್ ಕೊಲೆಗೆ ಪಕ್ಕಾ ಪ್ಲಾನ್ ಮಾಡಿದ್ದ ಶ್ಯಾಮ್ ರೆಡ್ಡಿ ಸ್ನೇಹಿತ ವಿನೋದ್ ಮತ್ತೊಬ್ಬನ ಸಹಾಯದಿಂದ ಹತ್ಯೆ ಮಾಡಿದ್ದ. ಜನವರಿ 18ರಂದು ಕಿಡ್ನಾಪ್ ಮಾಡಿ ಮದ್ಯ ಕುಡಿಸಿದ ಆರೋಪಿಗಳು ಮಾರ್ಗ ಮಧ್ಯೆ ಸಿದ್ಧಾರ್ಥ್ ಕತ್ತು ಹಿಸುಕಿ ಕೊಂದಿದ್ರು. ತುರಹಳ್ಳಿ ಅರಣ್ಯ ಟ್ರೀ ಪಾರ್ಕ್ ಮಾಡೋದಕ್ಕೆ ಮುಂದಾಗಿರುವಂತಹ ಅರಣ್ಯ ಇಲಾಖೆ ನಿರ್ಧಾರ ಖಂಡಿಸಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಬೆಂಗಳೂರಿನ ಬನಶಂಕರಿ ಅರಣ್ಯ ವಲಯದ ಬಳಿ 597 ಎಕರೆ 19 ಗುಂಟೆ ವಿಸ್ತೀರ್ಣವಿರುವ ತುರಹಳ್ಳಿ ಅರಣ್ಯದ 400 ಎಕರೆ ವಿಸ್ತೀರ್ಣದಲ್ಲಿ ಟ್ರೀ ಪಾರ್ಕ್ಗೆ ಸರ್ಕಾರ ಚಿಂತನೆ ನಡೆಸಿದೆ. ಹೀಗಾಗಿ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಮಕ್ಕಳು ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂಟರ್ನೆಟ್ ಸ್ಥಗಿತಗೊಳಿಸುವಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ ಅಂತ ಕಿಡಿಕಾರಿದ್ದು ಯಾರು? ಸಿಸಿಬಿ ಕಚೇರಿಗೆ ರಾಗಿಣಿ ದ್ವಿವೇದಿ ಮತ್ತೆ ಹಾಜರಾಗಿದ್ದು ಯಾಕೆ? ಕಾಡಾನೆ ದಾಳಿಯಿಂದ ತಪ್ಪಿಸಿಕೊಳ್ಳೋಕೆ ಹೋಗಿ ವ್ಯಕ್ತಿ ಮೃತಪಟ್ಟಿದ್ದು ಹೇಗೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಪಿಎಂ ಮೋದಿ ವಿರುದ್ಧ ಮಾಜಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಟ್ವಿಟರ್ನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಇಂಟರ್ನೆಟ್ ಸ್ಥಗಿತಗೊಳಿಸುವಿಕೆಯಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರೋ ದೇಶದಲ್ಲಿ ಇಂಟರ್ನೆಟ್ ಸ್ಥಗಿತಕ್ಕೆ ಆದ್ಯತೆ ನೀಡಲಾಗಿದೆ. ಈ ಮೂಲಕ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ ತಡೆಯಲಾಗ್ತಿದೆ ಅಂತ ಟೀಕೆ ಮಾಡಿದ್ದಾರೆ. ವಾಕ್ ಸ್ವಾತಂತ್ರ್ಯ ತಡೆದಿರುವುದು ಪ್ರಜಾಪ್ರಭುತ್ವದ ಹೆಸರಿನ ಧರ್ಮಾಂಧತೆ ಅಲ್ಲವೇ ಅಂತ ಪ್ರಶ್ನೆ ಮಾಡಿ ಮೋದಿ ದೇಶ ಕಂಡಂತಹ ಅತ್ಯಂತ ದುರ್ಬಲ ಪ್ರಧಾನಿ ಅಂತ ಮಹದೇವಪ್ಪ ಹರಿಹಾಯ್ದಿದ್ದಾರೆ.
ಡ್ರಗ್ಸ್ ಸೇವನೆ ಕೇಸ್ನ ಆರೋಪಿ ನಟಿ ರಾಗಿಣಿ ಸಿಸಿಬಿ ಕಚೇರಿಗೆ ಆಗಮಿಸಿದ್ರು. ಜೈಲಿನಿಂದ ಬಿಡುಗಡೆಯಾದ ಬಳಿಕ ಮೊದಲ ಬಾರಿಗೆ ಸಿಸಿಬಿಗೆ ರಾಗಿಣಿ ಆಗಮಿಸಿದ್ರು. ಈ ವೇಳೆ ಜಾಮೀನಿನ ಷರತ್ತಿನಂತೆ ಕಚೇರಿಗೆ ಹಾಜರಾಗಿ ಸಹಿ ಹಾಕಿದ್ರು. ಸಿಸಿಬಿ ಅಧಿಕಾರಿಗಳ ಎದುರು ಖುದ್ದಾಗಿ ಹಾಜರಾಗಿ ಸೈನ್ ಮಾಡಿದ್ರು. ಹಾಸನ ಜಿಲ್ಲೆಯ ಅರ್ಕಲಗೂಡು ತಾಲೂಕಿನ ಬಾಣದಹಳ್ಳಿಯ ಯೋಧನೊಬ್ಬ ಅನಾರೋಗ್ಯದಿಂದ ಅಸುನೀಗಿದ್ದಾನೆ. ಮೃತ ಯೋಧ ಬಿಆರ್ ರಾಕೇಶ್ ಎಂಬಾತ ಹಿಮಾಚಲ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ. ಕಳೆದ 3 ವರ್ಷದ ಹಿಂದೆ ರಾಕೇಶ್ ಸೇನೆಗೆ ಸೇರಿದ್ದ. 2 ತಿಂಗಳ ಹಿಂದೆ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದ ರಾಕೇಶ್ಗೆ ಛತ್ತೀಸ್ಗಢದ ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಯೋಧ ಮೃತಪಟ್ಟಿದ್ದು ಕುಟುಂಬದಲ್ಲಿ ಶೋಕ ಮುಡುಗುಟ್ಟಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ನಾರಾಯಣಘಟ್ಟೆಹಳ್ಳಿಯಲ್ಲಿ ಬಾವಿಗೆ ಬಿದ್ದ ವ್ಯಕ್ತಿಯೊಬ್ಬನನ್ನ ರಕ್ಷಣೆ ಮಾಡಲಾಗಿದೆ. ಶುಕ್ರವಾರ ರಾತ್ರಿ ಬಾವಿಕಟ್ಟೆ ಮೇಲೆ ಕುಳಿತಿದ್ದಾಗ ಮೋಹನ್ ಕುಮಾರ್ ಎಂಬಾತ ಆಯತಪ್ಪಿ ಬಾವಿಗೆ ಬಿದ್ದಿದ್ದ. ಬಳಿಕ ಸತತ 80 ಅಡಿ ಆಳದ ಬಾವಿಯಲ್ಲೇ ಶನಿವಾರ ರಾತ್ರಿವರೆಗೆ ನರಳಾಡಿದ. ಆ ಬಳಿಕ ಕಿರುಚಾಟ ಕೇಳಿದಂತಹ ಸ್ಥಳೀಯರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ವ್ಯಕ್ತಿಯ ಮೇಲೆತ್ತಿದ್ದಾರೆ. ಸದ್ಯ ಮೋಹನ್ ಎಂಬಾತನ 2 ಕಾಲು ಮುರಿದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ತೆಕ್ಕಲುಹಾಡಿಯಲ್ಲಿ ಗುಡಿಸಲೊಂದು ಭಸ್ಮವಾಗಿದೆ. ಜಯಮ್ಮ ಅನ್ನೋರ ಗುಡಿಸಲು ಆಕಸ್ಮಿಕ ಬೆಂಕಿಗೆ ಹೊತ್ತಿ ಉರಿದಿದ್ದು ಮನೆಯೊಳಗಿದ್ದ ದವಸ ಧಾನ್ಯ ನಾಶವಾಗಿದೆ. ಅಡುಗೆ ಮಾಡುವ ವೇಳೆ ಗುಡಿಸಲಿಗೆ ಹಾಕಿದ್ದ ತೆಂಗಿನ ಗರಿಗೆ ಕಿಡಿತಾಗಿ ಬೆಂಕಿ ಹೊತ್ತಿದೆ ಎನ್ನಲಾಗಿದೆ. ಮನೆ ನಿರ್ಮಿಸ್ತಾ ಇದ್ದ ಕಾರಣದಿಂದ ಕುಟುಂಬಸ್ಥರು ಗುಡಿಸಲಲ್ಲಿ ವಾಸವಾಗಿದ್ದರು. ಅದೃಷ್ಟವಶಾತ್ ಘಟನೆಯಲ್ಲಿ ಯಾರಿಗೂ ಅಪಾಯವಾಗಿಲ್ಲ. ಶಿರಾ ತಾಲೂಕಿನ ತಾವರೆಕೆರೆಯಿಂದ ಜಯಮೃತ್ಯುಂಜಯ ಸ್ವಾಮೀಜಿಗಳು ಪಾದಯಾತ್ರೆ ಮುಂದುವರೆಸಿದ್ದಾರೆ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಪಾದಯಾತ್ರೆ ನಡೀತಾ ಇದ್ದು ಶ್ರೀಗಳಿಗೆ ಸಮಾಜದ ಮುಖಂಡರು ಸಾಥ್ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಸರ್ಕಾರದ ಸಚಿವರ ನಿಯೋಗ ಚಿತ್ರದುರ್ಗದ ಬಳಿ ಶ್ರೀಗಳನ್ನ ಭೇಟಿಯಾಗಿ ಪಾದಯಾತ್ರೆ ಕೈಬಿಡುವಂತೆ ಮನವೊಲಿಸಿತು. ರಾಜೀವ್ ಗಾಂಧಿ ಆರೋಗ್ಯ ವಿವಿಯ 23ನೇ ಘಟಿಕೋತ್ಸವದಲ್ಲಿ ಡಾಕ್ಟರ್ ಮಾಲಾಗೆ ರಾಷ್ಟ್ರಪತಿ 3 ಚಿನ್ನದ ಪದಕ ಪ್ರದಾನ ಮಾಡಿದ್ದಾರೆ. ಬೆಂಗಳೂರಿನ ನಿಮ್ಹಾನ್ಸ್ ಸಮಾವೇಶ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪದಕ ವಿತರಿಸಿದರು. ಈ ವೇಳೆ ಹಲವು ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಕೊರಳಿಗೇರಿಸಿದರು. ಇನ್ನು ಘಟಿಕೋತ್ಸವದಲ್ಲಿ ಮಾತನಾಡಿದಂತಹ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಘಟಿಕೋತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ಸಂತೋಷವಾಗ್ತಾ ಇದೆ. ಪದಕ ಪಡೆದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವೆ. ಹೆಣ್ಣು ಮಕ್ಕಳೇ ಹೆಚ್ಚು ಪದಕ ಪಡೆದಿದ್ದು ಅದಕ್ಕಾಗಿ ಅಭಿನಂದಿಸುವೆ ಅಂತ ಹೇಳಿದರು. ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಂದ ದೊಡ್ಡ ಸಾಧನೆ ಮಾಡ್ತಾ ಇದ್ದು ಕೊರೋನಾ ವೇಳೆ ವೈದ್ಯರು ವೈದ್ಯ ವಿದ್ಯಾರ್ಥಿಗಳು ಜೀವ ಪಣಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ ಅಂತ ರಾಷ್ಟ್ರಪತಿ ಕೊಂಡಾಡಿದರು. ಮಕ್ಕಳ ಟಿಸಿ ಪಡೆಯೋಕೆ ಪೋಷಕರು ಪರದಾಟ ನಡೆಸಿದ್ದು ಎಲ್ಲಿ? ರೈತನ ಜಮೀನಿನಲ್ಲಿ ರಾತ್ರೋರಾತ್ರಿ ದುಷ್ಕರ್ಮಿಗಳು ಮಾಡಿದ್ದೇನು? ಉಚ್ಚಂಗಿದುರ್ಗದಲ್ಲಿ 5 ತಿಂಗಳಲ್ಲಿ ಎಷ್ಟು ಕಾಣಿಕೆ ಸಂಗ್ರಹವಾಗಿದೆ? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ರಾಯಚೂರು ಜಿಲ್ಲೆಯ ಸಿಂಧನೂರಿನ ಖಾಸಗಿ ಶಾಲೆಯೊಂದರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲಾ ವಿದ್ಯಾರ್ಥಿಯೊಬ್ಬನ ವರ್ಗಾವಣೆ ಪತ್ರ ನೀಡದೆ ಸತಾಯಿಸುತ್ತಿರುವ ಮಾಂಟೆಸರಿ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಗರಂ ಆಗಿದ್ದಾರೆ. ನಿತ್ಯ ವಿದ್ಯಾರ್ಥಿ ಪೋಷಕರು ಶಾಲೆಗೆ ತೆರಳಿದರೆ ಒಳಗೂ ಬಿಡದೆ ಸಿಬ್ಬಂದಿ ಸತಾಯಿಸುತ್ತಿದ್ದಾರೆ. ಈಗಾಗಲೇ ಶಾಲಾ ಮುಖ್ಯಸ್ಥನ ವಿರುದ್ಧ ಕೇಸ್ ದಾಖಲಾಗಿದ್ದರೂ ಪೊಲೀಸರು ಸೈಲೆಂಟ್ ಆಗಿದ್ದು ಪೋಷಕರು ಮಗನ ಟಿಸಿಗಾಗಿ ಪರದಾಡುವಂತಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಯಲ್ಹೇರಿಯಲ್ಲಿ ರೈತನೊಬ್ಬನ ಜಮೀನಿನಲ್ಲಿ ದಂಧೆಕೋರರು ಮರಳು ಲೂಟಿ ಮಾಡಿದ್ದಾರೆ. ಗ್ರಾಮದ ತಮ್ಮಾರೆಡ್ಡಿ ಅನ್ನೋ ರೈತನ ಜಮೀನಿಗೆ ರಾತ್ರಿ ವೇಳೆ ಲಗ್ಗೆ ಹಾಕಿ ಮರಳು ಲೂಟಿ ಮಾಡಿದ್ದಾರೆ. ಇದರಿಂದ ರೈತನ ಜಮೀನಿನಲ್ಲಿ ಭಾರಿ ಆಳದ ಗುಂಡಿ ಬಿದ್ದಿದೆ. ಜಮೀನಿನಲ್ಲಿ ಹತ್ತಿ ಬೆಳೆದಿದ್ದರೂ ಸಹ ದಂಧೆಕೋರರು ಮರಳು ದೋಚಿದ್ದಾರೆ. ಗುರುಮಠಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಯಚೂರಿನ ಕೇಂದ್ರ ಬಸ್ ನಿಲ್ದಾಣದ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಸಿಟ್ಟು ಹೊರಹಾಕಿದ್ದಾರೆ. ಮುಂಗಡ ಟಿಕೆಟ್ ಕಾಯ್ದಿರಿಸಲು ನಿಲ್ದಾಣದ ಕಚೇರಿಗೆ ಬಂದರೆ ಸಿಬ್ಬಂದಿಯೇ ಇರಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಸಂಜೆ ವೇಳೆ ಟಿಕೆಟ್ ಬುಕಿಂಗ್ ಕೌಂಟರ್ನಲ್ಲಿ ಸ್ಟಾಫ್ ಇರಲ್ಲ, ಕರೆ ಮಾಡಿ ಕರೆಸಿಕೊಂಡು ಟಿಕೆಟ್ ಬುಕ್ ಮಾಡೋ ಪರಿಸ್ಥಿತಿ ಇದೆ ಅಂತ ಪ್ರಯಾಣಿಕರು ಆರೋಪ ಮಾಡಿದ್ದಾರೆ. ತಕ್ಷಣ ಮೈಗಳ್ಳ ಸಿಬ್ಬಂದಿಗೆ ಮೇಲಧಿಕಾರಿಗಳು ಚಳಿ ಬಿಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಯಚೂರು ಜಿಲ್ಲೆಯಾದ್ಯಂತ ಕೋವಿಡ್ ವೇಳೆ ಪಡಿತರ ವಿತರಿಸಿದ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಸರ್ಕಾರ ಕಮಿಷನ್ ಹಣ ನೀಡದೆ ಸತಾಯಿಸ್ತಾ ಇದೆ. 9 ತಿಂಗಳಿಂದ ಕಮಿಷನ್ ಸಿಗದೆ ಪಡಿತರ ಅಂಗಡಿ ಮಾಲೀಕರು ಕಂಗಾಲಾಗಿದ್ದು ಬಾಡಿಗೆ ಕಟ್ಟಲಾಗದೆ ಪರದಾಡುವಂತಾಗಿದೆ. ಆಹಾರ ಇಲಾಖೆ ಕೂಡಲೇ ಕಮಿಷನ್ ಹಣ ರಿಲೀಸ್ ಮಾಡಬೇಕು ಅಂತ ರೇಷನ್ ಅಂಗಡಿ ಓನರ್ಸ್ ಆಗ್ರಹಿಸಿದ್ದಾರೆ.
ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ ಬಳಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಹಾಲುವರ್ತಿ, ಹಿರೇಬಗನಾಳ, ಕುಣಕೇರಿ ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ತಕ್ಷಣ ದುರಸ್ತಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬೃಹತ್ ವಾಹನಗಳ ಸಂಚಾರದಿಂದ ರಸ್ತೆ ಹದಗೆಟ್ಟಿದ್ದು, ಕೂಡಲೇ ರಸ್ತೆಗೆ ಡಾಂಬರೀಕರಣ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಮನಕಲ್ಲೂರ ಬಳಿ ರೈತರು ನಡೆಸ್ತಾ ಇರತಕ್ಕಂಥ ಹೋರಾಟಕ್ಕೆ ರೈತರು ಬೆಂಬಲ ನೀಡಿದ್ದಾರೆ. ಹಲವು ಹಳ್ಳಿಗಳ ಅನ್ನದಾತರು ಚಕ್ಕಡಿ ಬಂಡಿಯಲ್ಲಿ ರ್ಯಾಲಿ ನಡೆಸಿ ಧರಣಿಗೆ ಸಪೋರ್ಟ್ ಮಾಡಿದ್ದಾರೆ. ನಾರಾಯಣಪುರ ಬಲದಂಡೆ ಕಾಲುವೆಗೆ 5A ಉಪಕಾಲುವೆ ನಿರ್ಮಾಣಕ್ಕೆ ಆಗ್ರಹಿಸಿ ಕಳೆದ 79 ದಿನದಿಂದ ರೈತರು ಧರಣಿ ಮುಂದುವರೆಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿ ದುರ್ಗದಲ್ಲಿ ಉಚ್ಚಂಗಮ್ಮ ದೇವಿ ಹುಂಡಿಯನ್ನ ಎಣಿಕೆ ಮಾಡಲಾಗಿದೆ. ಕಳೆದ 5 ತಿಂಗಳಲ್ಲಿ ಸಾಕಷ್ಟು ಭಕ್ತರು ದೇವಿ ದರ್ಶನ ಪಡೆದಿದ್ದು 30,39,000 ಕಾಣಿಕೆ ಅರ್ಪಿಸಿದ್ದಾರೆ. ಬಳ್ಳಾರಿ ಧಾರ್ಮಿಕ ದತ್ತಿ ಇಲಾಖೆ ಎಂಎಚ್ ಪ್ರಕಾಶ್ ರಾವ್ ನೇತೃತ್ವದಲ್ಲಿ ಹುಂಡಿ ಎಣಿಕೆ ನಡೆದಿದ್ದು, ದೇವಿಗೆ ಲಕ್ಷ ಹಣ ಹರಿದು ಬಂದಿದೆ. ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ ಮೋದಿಯ ಅಬ್ಬರ ಹೇಗಿದೆ? ದಿಢೀರ್ ಹಿಮ ಕುಸಿತದಿಂದ ಉತ್ತರಾಖಂಡದಲ್ಲಿ ಸಂಭವಿಸಿರೋ ಅನಾಹುತ ಎಂಥದ್ದು? ದೆಹಲಿ ಗಡಿಗಳಲ್ಲಿ ಕೃಷಿ ಕಾಯ್ದೆಯನ್ನ ವಿರೋಧಿಸಿ ರೈತರ ಹೋರಾಟ ಹೇಗೆ ನಡೀತಾ ಇದೆ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಮುಂಬರುವ ಚುನಾವಣೆಗೆ ಬಿಜೆಪಿ ಭರ್ಜರಿ ರಂಗತಾಲೀಮು ಶುರು ಮಾಡಿದೆ. ಇನ್ನು ಕೆಲವೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಎದುರಿಸಲಿರುವ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ 1 ದಿನದ ಪ್ರವಾಸ ಕೈಗೊಂಡಿದ್ದಾರೆ. 2 ವಾರಗಳಲ್ಲಿ 2ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದ್ದು ವಿವಿಧ ಯೋಜನೆಗಳಿಗೆ ಚಾಲನೆ ನೀಡುತ್ತಿದ್ದಾರೆ. ಅಸ್ಸಾಂನಲ್ಲಿ ಹೆದ್ದಾರಿ ನಿರ್ಮಿಸುವ ಅಸ್ಸಾಂ ಮಾಲಾ ಯೋಜನೆಗೆ ಪ್ರಧಾನಿ ಚಾಲನೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೂಲಸೌಕರ್ಯ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ. ಸಂಜೆ 4:30 ಸುಮಾರಿಗೆ ಹಲ್ದಿಯಾದಲ್ಲಿ ಮೂಲಸೌಕರ್ಯ ಯೋಜನೆಗಳಿಗೆ ಚಾಲನೆ ನೀಡಲಿದ್ದು, ಪೆಟ್ರೋಲಿಯಂ ಅನಿಲ ಆಮದು ಟರ್ಮಿನಲ್ ಉದ್ಘಾಟನೆ ಮಾಡಲಿದ್ದಾರೆ. ಸುಮಾರು 1,100 ಕೋಟಿ ರೂಪಾಯಿ ವೆಚ್ಚದಲ್ಲಿ 1 ಮಿಲಿಯನ್ ಮೆಟ್ರಿಕ್ ಟನ್ ಸಾಮರ್ಥ್ಯದ ಟರ್ಮಿನಲ್ ನಿರ್ಮಾಣ ಮಾಡಲಾಗಿದೆ. ಇನ್ನು 348 ಕಿಲೋಮೀಟರ್ನ ದೋಬಿ ದುರ್ಗಾಪುರ ನೈಸರ್ಗಿಕ ಅನಿಲ ಪೈಪ್ಲೈನ್ಗೆ ಮೋದಿ ಚಾಲನೆ ನೀಡಲಿದ್ದಾರೆ. ಕೇಂದ್ರದ ಕೃಷಿ ಕಾಯ್ದೆ ವಿರೋಧಿಸಿ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ದೆಹಲಿಯ ಗಾಜಿಪುರ ಟಿಕ್ರಿ ಗಡಿಯಲ್ಲಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆ 72ನೇ ದಿನಕ್ಕೆ ಕಾಲಿಟ್ಟಿದ್ದು, ಕೃಷಿ ಕಾಯ್ದೆ ಹಿಂಪಡೆಯುವವರೆಗೂ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಮತ್ತೊಂದೆಡೆ ಟಿಕ್ರಿ ಗಡಿಯಲ್ಲಿ ಧರಣಿ ನಿರತ ರೈತರೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸುಮಾರು 52 ವರ್ಷದ ಪ್ರತಿಭಟನಾ ನಿರತ ರೈತ ಸೂಸೈಡ್ ಮಾಡಿಕೊಂಡಿದ್ದಾರೆ. ಇನ್ನು ಸಿಂಘು ಬಾರ್ಡರ್ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಕೇಂದ್ರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿ ಗಡಿಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವ ರೈತರು ನಿನ್ನೆಯಷ್ಟೇ ದೇಶದಾದ್ಯಂತ ಚಕ್ಕಾ ಜಾಮ್ಗೆ ಕರೆ ಕೊಟ್ಟಿದ್ರು. ಇದೀಗ ವಿಭಿನ್ನ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಘಾಜಿಪುರ ಬಾರ್ಡರ್ನಲ್ಲಿ ರೈತರು ಹೋಮ ಹವನ ಶುರು ಮಾಡಿದ್ದಾರೆ. ಗಡಿಯಲ್ಲಿ ರೈತರು ಇರುವ ಜಾಗದಲ್ಲೇ ಹೋಮ ಹವನ ನೆರವೇರಿಸಿದ್ದು, ಕಾಯ್ದೆ ಹಿಂಪಡೆಯುವಂತೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಟ್ರ್ಯಾಕ್ಟರ್ ಪಲ್ಟಿಯಾಗಿ 2 ಮೃತಪಟ್ಟಿರುವ ಘಟನೆ ಆಂಧ್ರಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಬಾಲಾವರಂನಲ್ಲಿ ನಡೆದಿದೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ವೇಳೆ ದುರಂತ ಸಂಭವಿಸಿದ್ದು, ಟ್ರ್ಯಾಕ್ಟರ್ನಲ್ಲಿದ್ದ ರಾಜೇಶ್ ಭೂಲಕ್ಷ್ಮಿ ಎನ್ನುವವರು ಸಾವಿಗೀಡಾಗಿದ್ದಾರೆ. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು, ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ದೆಹಲಿಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದ್ದು, ಫ್ಯಾಕ್ಟರಿ ಹೊತ್ತಿ ಉರಿದಿದೆ. ಓಖ್ಲಾ ಬಳಿಯ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಫ್ಯಾಕ್ಟರಿಯಲ್ಲಿದ್ದ 40 ಜನರನ್ನು ರಕ್ಷಣೆ ಮಾಡಲಾಗಿದೆ. 30 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೆಸಿದ್ದು, ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸಪಟ್ಟರು. ಹೈದರಾಬಾದ್ನ ಕೋಠಿ ಪ್ರದೇಶದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬಟ್ಟೆ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಅಕ್ಕಪಕ್ಕದ 5 ಅಂಗಡಿಗಳಿಗೆ ಬೆಂಕಿ ವ್ಯಾಪಿಸಿದೆ. ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದು, ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 12,059 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು, ಸೋಂಕಿತರ ಸಂಖ್ಯೆ 1,14,14,304ಕ್ಕೆ ಏರಿಕೆಯಾಗಿದೆ. ಕಳೆದೊಂದು ದಿನದಲ್ಲಿ 78 ಜನರು ಕೊರೋನಾಗೆ ಬಲಿಯಾಗಿದ್ದು, ಈವರೆಗೆ 1,54,996 ಜನರು ಕೊರೋನಾದಿಂದ ಮೃತಪಟ್ಟಿದ್ದಾರೆ. 1,05,00,000ಕ್ಕೂ ಹೆಚ್ಚಿನ ಸೋಂಕಿತರು ಚೇತರಿಸಿಕೊಂಡಿದ್ದು, 1.48 ಲಕ್ಷ ಜನರು ಇನ್ನೂ ಚಿಕಿತ್ಸೆ ಪಡೆದಿದ್ದಾರೆ. ಉತ್ತರಾಖಂಡ್ನಲ್ಲಿ ಹಿಮಕುಸಿತ ಹಿನ್ನೆಲೆ ಭಾರೀ ನೀರು ಹರಿದು ಬಂದು ಧೌಲಿಗಂಗಾ ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ರೈನ್ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ತಪೋವನ ಪ್ರದೇಶದಲ್ಲಿ ಧೌಲಿಗಂಗಾ ನದಿ ಉಕ್ಕಿ ಹರಿದಿದೆ.
ಋಷಿಗಂಗಾ ಯೋಜನೆಯ ಪವರ್ ಪ್ರಾಜೆಕ್ಟ್ಗೂ ಹಾನಿಯಾಗಿದ್ದು ಪವರ್ ಪ್ರಾಜೆಕ್ಟ್ನ ಹಲವು ಕಾರ್ಮಿಕರು ಕೊಚ್ಚಿ ಹೋಗಿರೋ ಶಂಕೆ ವ್ಯಕ್ತವಾಗಿದೆ. ಅಲ್ಲದೆ ಹಿಮಕುಸಿತದಿಂದ ಹಲವು ಮನೆಗಳು ಕೊಚ್ಚಿ ಹೋಗಿವೆ. ಸಚಿನ್ ತೆಂಡೂಲ್ಕರ್ ವಿರುದ್ಧ ಶರದ್ ಪವಾರ್ ಕಿಡಿಕಾರಿದ್ದು ಹೇಗೆ? ದ್ವಿಶತಕ ಸಿಡಿಸಿದ ರೂಟ್ಗೆ ಕೊಹ್ಲಿ ಹೇಳಿದ್ದೇನು? ಕಾಲಿವುಡ್ನಲ್ಲಿ ಧ್ರುವ ಸರ್ಜಾ ಅವರ ಖರಾಬು ಸಾಂಗ್ ಕಿಕ್ ಹೇಗಿದೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ರೈತರ ಹೋರಾಟದಲ್ಲಿ ವಿದೇಶಿಯರ ಟ್ವೀಟ್ ಬಗ್ಗೆ ಖಡಕ್ ಕಮೆಂಟ್ ಮಾಡಿ ವಿವಾದಕ್ಕೆ ಸಿಲುಕಿದ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ಗೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ತಿರುಗೇಟು ಕೊಟ್ಟಿದ್ದಾರೆ. ತಮ್ಮದಲ್ಲದ ಕ್ಷೇತ್ರದ ಬಗ್ಗೆ ಪ್ರತಿಕ್ರಿಯಿಸುವಾಗ ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸಬೇಕು ಎಂದು ಪವಾರ್ ಪ್ರತಿಕ್ರಿಯಿಸಿದ್ದಾರೆ. ರೈತ ಪ್ರತಿಭಟನೆ ವಿಚಾರದಲ್ಲಿ ಬಾಹ್ಯ ಶಕ್ತಿಗಳು ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸುವುದು ಬೇಡ ಎಂದು ಹೇಳಿಕೆ ನೀಡಿದ್ದಕ್ಕೆ ಕೇರಳದಲ್ಲಿ ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಭಾವಚಿತ್ರಕ್ಕೆ ಕಪ್ಪು ಆಯಿಲ್ ಸುರಿದು ಅವಮಾನ ಮಾಡಲಾಗಿತ್ತು. ಈ ಘಟನೆ ಬಳಿಕ ಸಚಿನ್ ಅಭಿಮಾನಿಗಳು ಟ್ವಿಟರ್ನಲ್ಲಿ ಅವರ ಪರವಾಗಿ ಐ ಸ್ಟ್ಯಾಂಡ್ ವಿತ್ ಸಚಿನ್ ತೆಂಡೂಲ್ಕರ್ ಅಭಿಯಾನ ಆರಂಭಿಸಿದ್ದಾರೆ. ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ದ್ವಿಶತಕ ಸಿಡಿಸಿದ ಇಂಗ್ಲೆಂಡ್ ನಾಯಕ ಜೋ ರೂಟ್ಗೆ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಅಭಿನಂದಿಸಿದ್ದಾರೆ. ಜೋ ರೂಟ್ ಔಟ್ ಆದಾಗ ಹತ್ತಿರ ಹೋದ ವಿರಾಟ್ ಖುದ್ದಾಗಿ ಬೆನ್ನು ತಟ್ಟಿ ಮ್ಯಾರಥಾನ್ ಇನ್ನಿಂಗ್ಸ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಿಸಿಸಿಐ 2023 ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಪ್ರಸ್ತುತ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಕ್ರಿಕೆಟ್ ಸರಣಿಯನ್ನು ಆಡ್ತಾ ಇದೆ. ಇಲ್ಲಿಂದ 2023 ಟೀಂ ಇಂಡಿಯಾ ನಾನ್ ಸ್ಟಾಪ್ ಟೂರ್ನಿಗಳನ್ನು ಆಡಲಿದೆ. ಚೈನಾಮನ್ ಬೌಲರ್ ಕುಲ್ದೀಪ್ ಯಾದವ್ನನ್ನ ಇಂಗ್ಲೆಂಡ್ ವಿರುದ್ಧ ಚೆನ್ನೈನಲ್ಲಿ ಮೊದಲ ಟೆಸ್ಟ್ನಿಂದ ಹೊರಗಿಟ್ಟಿರುವುದಕ್ಕೆ ಹರ್ಭಜನ್ ಸಿಂಗ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕುಲ್ದೀಪ್ಗೆ ಯಾಕೆ ಅವಕಾಶ ನೀಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯಿಸ್ತಾ ಇರೋ ಪೊಗರು ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಕನ್ನಡ, ತೆಲುಗು, ತಮಿಳು ಭಾಷೆಯಲ್ಲಿ ಪೊಗರು ಕಮಾಲ್ ಮಾಡಲಿದೆ. ಆದರೆ ಇಂದು ಕಾಲಿವುಡ್ನಲ್ಲಿ ಖರಾಬು ಸಾಂಗ್ ರಿಲೀಸ್ ಆಗಿದೆ. ಹೀಗಾಗಿ ಕಾಲಿವುಡ್ನಲ್ಲಿ ಪೊಗರು ಹೇಗೆ ಕಮಾಲ್ ಮಾಡುತ್ತೆ ಅನ್ನೋ ಕುತೂಹಲ ಹೆಚ್ಚಿಸಿದೆ. ಜೀವನದಲ್ಲಿ ಆಗಿ ಹೋಗಿರೋ ಮಹತ್ವದ ಕಾಲಘಟ್ಟ ಮತ್ತೆ ನಿಭಾಯಿಸಲು ಅವಕಾಶ ಸಿಕ್ಕರೆ ಹೇಗಿರುತ್ತೆ ಅನ್ನೋ ರಿವೈಂಡ್ ಕಥೆಯನ್ನ ಬೆಳ್ಳಿ ಪರದೆ ಮೇಲೆ ಅನಾವರಣ ಮಾಡೋಕೆ ರೆಡಿಯಾಗಿದೆ ಚಿತ್ರತಂಡ. ಅಂದಹಾಗೆ ತೇಜ್ ನಟಿಸಿ ನಿರ್ದೇಶನ ಮಾಡ್ತಾ ಇರೋ ರಿವೈಂಡ್ ಸದ್ಯದಲ್ಲಿಯೇ ಬೆಳ್ಳಿ ಪರದೆ ಮೇಲೆ ಕಮಾಲ್ ಮಾಡೋಕೆ ರೆಡಿಯಾಗಿದೆ. ಸಾರ್ವಜನಿಕ ಶೌಚಾಲಯದಲ್ಲಿ ನಡೆದ ಮಹಿಳೆಯ ಯಾಕಣ್ಣ ಕಹಾನಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು. ಆದ್ರೀಗ ಆ ರೀತಿ ಘಟನೆಗಳ ಜೊತೆಗೆ ಒಂದು ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಯಾಕಣ್ಣ ಕಿರುಚಿತ್ರ ಮಾಡಿದೆ. ಸಂಪತ್ ಶ್ವೇತಾ ನಟಿಸಿ ನಾಗರಾಜ್ ಹೆಬ್ಬೂರು ಆಕ್ಷನ್ ಕಟ್ ಹೇಳ್ತಾ ಇರೋ ಈ ಕಿರುಚಿತ್ರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅಲ್ಲು ಅರ್ಜುನ್ ಒಡೆತನದ 7 ಕೋಟಿ ಬೆಲೆ ಬಾಳೋ ಕ್ಯಾರವಾನ್ಗೆ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಲಘು ಅಪಘಾತವಾಗಿದೆ. ಪುಷ್ಪ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡಿ ಹೈದರಾಬಾದ್ಗೆ ಮರಳೋ ವೇಳೆ ನಡೆದಂತ ಘಟನೆ ಎನ್ನಲಾಗ್ತಾ ಇದೆ. ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇದು ಈ ಹೊತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.